ಬೆಳಗಾವಿ ನಗರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ದೇವಲಾಪುರ ಗ್ರಾಮಕ್ಕೆ ನಾವು ಇವತ್ತು ಬಂದೇವೆ. ರೂಪಾ ಪಾಟೀಲ್ ಅವ್ರ ಮನೆಗೆ ಹೋಗೋಣ. ಇಲ್ಲಿ ಯಾರನ್ನ ಕೇಳಿದ್ರು ಅವ್ರ ಮನೆನ ತೋರ್ಸತ್ತಾರ. ಕೇಳಿಲ್ಲ ಅಂದ್ರೆ ಅವ್ರ ಮನೆ ತೋರ್ಸಾಕತ್ತಾರ. ಅವ್ರ ಕುಟುಂಬಸ್ಥರು, ಅವ್ರ ಶಿಕ್ಷಕರು ಏನ್ ಹೇಳ್ತಾರೆ, ಅವ್ರ ಶಾಲೆ ಹೆಂಗೈತಿ ಅನ್ನೋದನ್ನ ಇವತ್ತು ನೋಡಿ. ಮನೆ ಕೇವಲ 3 ಕಿಲೋಮೀಟರ್ ದೂರ ಹೋದ್ರೆ ಅವ್ರ ಊರು ಸಿಗ್ತದ. ಎಲ್ಲರಿಗೂ ಅವ್ರ ಬಗ್ಗೆ ವಿಡಿಯೋನ ಹೇಳ್ತೇನೆ, ಬನ್ನಿ. ಆತ್ಮೀಯ ಪಾಲಕರೇ, ಪೋಷಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಮ್ಯಾಥ್ಸ್ ಟ್ರಿಕ್ಸ್ ಬೈ ಗುರುರಾಜ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದೇವಲಾಪುರದಲ್ಲಿದ್ದೀವಿ. 625 ಅಂತ ತಗೊಂಡಂತ ವಿದ್ಯಾರ್ಥಿ ರೂಪಾ ಪಾಟೀಲ್ ಅವ್ರ ಮನೆಗೆ ಹೊಂಟಿವಿ. ಅವ್ರ ಶಾಲೆಗೆ ನಾವು ಇವತ್ತು ಭೇಟಿಗೆ. ಅವ್ರ ಶಾಲೆ ಸರ್ಕಾರಿ ಪ್ರೌಢಶಾಲೆ ದೇವಲಾಪುರ. ಇವತ್ತು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಂತಹ ಒಬ್ಬ ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾಳೆ. ಅವಳಿಗೆ ಇವತ್ತು ನಾವು ಇಂಟರ್ವ್ಯೂ ತಗೊಳಕ್ ಬಂದಿವಿ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾಕಂದ್ರೆ ಇವ್ರ ಹೆಸರು ನಿಮ್ಗೆ ಆಲ್ರೆಡಿ ಈಗ ಸದ್ಯಕ್ಕೆ ಗೊತ್ತಾಗೈತೆ, ರೂಪಾ ಪಾಟೀಲ್ ಅಂತ. ಬೆಳಗಾವಿ ಜಿಲ್ಲೆಯೊಳಗ ಒಬ್ರು ಇವ್ರಿ 625 ತಗೊಂಡ್ರ. ರಾಜ್ಯದಲ್ಲಿ 22 ಜನ ತಗೊಂಡಾರ. ಆದ್ರೆ ಇವ್ರು ಬೆಳಗಾವಿ ಜಿಲ್ಲೆಯಲ್ಲಿ 625 ತಗೊಂಡು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಅವ್ರನ್ನ ಒಂದ್ ಸ್ವಲ್ಪ ಮಾತಾಡ್ಸೋಣ ಬರ್ರಿ ಎಲ್ಲರೂ. ಈ ಸಾಧನೆಗೆ ಮುಖ್ಯ ಕಾರಣ ಏನಕ್ಕೆ? ನಮ್ಮ ಶಾಲೆಯ ಶಿಕ್ಷಕರಿ, ಪಾಲಕರಿ, ಹಾಗೂ ಊರಿನ ಹಿರಿಯರು ಕೂಡ ಕಾರಣ. ವೆರಿ ಗುಡ್. ನೀವು ಪ್ರತಿದಿನ ಎಷ್ಟು ಗಂಟೆ ಅಭ್ಯಾಸ ಮಾಡ್ತಿದ್ರಿ? ಪ್ರತಿದಿನ 8 ರಿಂದ 10 ತಾಸು. 8 ರಿಂದ 10 ತಾಸು ನೀವು ಅಭ್ಯಾಸನ ಮಾಡಿದ್ರಿ. ನಿಮ್ಮ ಶಾಲೆ ಹಾಗೂ ನಿಮ್ಮ ಶಿಕ್ಷಕರ ಬಗ್ಗೆ ಏನ್ ಅಭಿಪ್ರಾಯ ಐತಿ? ಏನ್ ಅನಿಸ್ತದ ನಿಮಗ? ನಮ್ಮ ಶಾಲೆ ಶಿಕ್ಷಕರು ಕೂಡ ನಮಗ ಉತ್ತಮವಾದಂತ ರೀತಿಯಲ್ಲಿ ಕಲಿಸಿದಾರ್ರಿ. ಎಲ್ಲ ಶಿಕ್ಷಕರು ಕೂಡ ನಮಗ ಬಹಳ ರೀತಿಯಿಂದ ನಮಗ ಈಸಿ ಮಾಡಿ ಕಲಿಸಿದಾರ್ರಿ. ಯಾವುದೇ ರೀತಿ ಟಫ್ ಆಗ ರೀತಿ ವಿದ್ಯಾರ್ಥಿಗಳು ಕಲಿಸಿದಾರ್ರಿ. ನಂತರ ನಮ್ಗೆ ಯಾವುದೇ ರೀತಿ ಡೌಟ್ಸ್ ಇದಿಲ್ಲ, ಅವನ್ನೆಲ್ಲ ಕ್ಲಿಯರ್ ಮಾಡ್ತಿದ್ರಿ. ಆ ಬಳಿಕ ಟಫ್ ಇರ್ತಕ್ಕಂಥವನ್ನೆಲ್ಲ ಪಾಯಿಂಟ್ಸ್ ಮಾಡಿ ಈಸಿ ಟೈಪ್ ಒಳಗ ಹೇಳ್ಕೊಟ್ಟಿದ್ದಾರೆ. ನೀವು ಮನೆಯೊಳಗೆ ಅಭ್ಯಾಸ ಮಾಡುವಾಗ ಏನಾದ್ರು ಡೌಟ್ಸ್ ಬಂದ್ರ ಯಾರನ್ನ ಕೇಳ್ತಿದ್ರಿ ಅವಾಗ? ಸ್ಕೂಲ್ ಮುಗಿದ ತಕ್ಷಣ ಮನೆಗೆ ಬಂದು ಅಭ್ಯಾಸ ಮಾಡ್ತಿದ್ರಿ, ಅವಾಗ ನಿಮ್ಮ ಮನೆಯೊಳಗೆ ಯಾರ ಅಕ್ಕ ಅಥವಾ ಅಣ್ಣ ಅಥವಾ ಅಪ್ಪ ಅಮ್ಮ ಏನಾದ್ರು ನಿಮ್ಗೆ ಅಭ್ಯಾಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರಿ? ಅಕ್ಕನ್ ಕೇಳ್ತೀನಿ, ಇಲ್ಕಂದ್ರ ಮರನೇ ದಿನ ಸ್ಕೂಲ್ಗೆ ಟೀಚರ್ಸ್ ಅಂತ ಕೇಳ್ತೇನೆ. ನಿಮ್ಮ ಮನೆಯಲ್ಲಿ ಹೆಂಗ್ ಪ್ರೋತ್ಸಾಹ ಕೊಟ್ರು? ಅಂದ್ರೆ ತಂದೆ ತಾಯಿ, ಅಂದ್ರೆ ನಿಮ್ದು ಕೂಡು ಕುಟುಂಬ ಇದನ್ನೆಲ್ಲ ನೋಡಿದ್ರೆ ಕೂಡು ಕುಟುಂಬ ಅನಿಸ್ತೈತಿ. ಬಹಳಷ್ಟು ಜನ ಮಕ್ಳು ಇರೋದ್ರಿಂದ ಬಹಳಷ್ಟು ಗದ್ದಲ ಆಗ್ತಿದೆ ಡೈಲಿ. ಅಂದ್ರೆ ನೀವು ಮನೆಯೊಳಗೆ ಹೆಂಗ್ ಪ್ರೋತ್ಸಾಹ ಕೊಟ್ಟಿದ್ರಿ ನಿಮ್ಗೆ? ಓದ್ಲಿಕ್ಕೆ ಪೂರಾ ಸ್ವತಂತ್ರವಾಗಿ ಬಿಟ್ಟಿದಾರ್ರಿ. ನೀ ಏನ್ ಓದ್ತಿ ಓದು, ಎಷ್ಟು ಇಷ್ಟ ಮಾರ್ಕ್ಸ್ ತೆಗಿಬೇಕಂತ ಯಾವ ರೀತಿ ಅವ್ರೇನ ಹೇರಿಲ್ರಿ ನನ್ನ ತಂದೆ ತಾಯಿ. ನಂತರ ಎಲ್ಲಾ ಫ್ರೀ ಆಗಿ ಬಿಟ್ಟಿದಾರ್ರಿ, ಎಷ್ಟು ಓದ್ತಿ ಓದಂದ್ರೆ. ಈಗ ಬಹಳಷ್ಟು ಜನ 22 ಜನ 625 ಅದ್ರ ಕಳೆದ ವರ್ಷ ಬರೀ ಒಬ್ರು ತಗೊಂಡಿದ್ರ, ಅಂಕಿತಾ ಅಂತ ಹೇಳಿ ವಿದ್ಯಾರ್ಥಿನಿ ಮೊರಾರ್ಜಿ ಸ್ಕೂಲ್. ಆದ್ರೆ ಈ ಸಲ 22 ಜನ ತಗೊಂಡ್ರಿ. ಇದ್ರ ಅಭಿಪ್ರಾಯ ಏನಾದ್ರ? ಎಕ್ಸಾಮ್ ಸ್ವಲ್ಪ ಈಸಿ ಇತ್ತು ಅಥವಾ ಎಲ್ಲಾರು ಬಹಳಷ್ಟು ಅಭ್ಯಾಸ ಮಾಡಿದ್ರು? ಹೆಂಗ ಅನಿಸ್ತದ ನಿಮ್ಗೆ? ಕಳೆದ ವರ್ಷಕ್ಕಿಂತ ಈ ಹಿಂದೆ ವರ್ಷ ಇರ್ತಕ್ಕಂಥ ಕ್ವಶನ್ ಪೇಪರ್ ಗಿಂತ ಈ ವರ್ಷ ಕ್ವಶನ್ ಪೇಪರ್ ಬಹಳ ಈಸಿ ಬಂದಿತ್ತು. ಈಸಿ ಇತ್ತು ಅಂತಾನೆ ಈ ಸಲ ಸ್ವಲ್ಪ 625 ಬಹಳ ಜನ ತಗೊಂಡ್ರು. ಮತ್ತೆ 600 ಮೇಲೂ ಬಹಳಷ್ಟು ಜನ ತಗೊಂಡಿದ್ದಾರೆ. ನಿಮ್ ಸ್ಕೂಲ್ನಾಗೂ ಹಂಗ ಬಹಳಷ್ಟು ಜನ 600 ಮೇಲೆ ತಗೊಂಡಾರಲ್ಲ? ಇಬ್ರು ತಗೊಂಡಿದ್ರು. ವೆರಿ ಗುಡ್. ಹಾಗಾದ್ರೆ ಇನ್ನು ಮುಂದೆ ಬರೋ ವಿದ್ಯಾರ್ಥಿಗಳಿಗೆ, ಈಗ 9th ಪಾಸ್ ಆಗಿ 10th ಹೋಗ್ತಾರಲ್ಲ, ಆ ವಿದ್ಯಾರ್ಥಿಗಳಿಗೆ ನೀವು ಏನ್ ಟಿಪ್ಸ್ ಕೊಡ್ಬೇಕಂತೀರಿ? ಅಂದ್ರೆ ನಿಮ್ಮಂಗ ಅವರು ತಗೋಬೇಕಲ್ಲ, ಈಗ ಹಂಗ ಅವ್ರಿಗೆ ಏನ್ ಟಿಪ್ಸ್ ಕೊಡ್ಬೇಕಂತ? ಅವ್ರು 1ನೇ ದಿನದಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಸ್ಟಾರ್ಟಿಂಗ್ ಡೇ ಇಂದನ ರೀ. ನಂತರ ಅವ್ರ ಪಾಯಿಂಟ್ಸ್ ಎಲ್ಲ ಮಾಡಿಟ್ಕೊಂಡು ರಿವಿಷನ್ ಮಾಡ್ಬೇಕ್ರಿ. ನಂತರ ಬಾಯಟ್ ಮಾಡದೆ ಅವನ್ನೆಲ್ಲ ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡು ಓದಿದ್ರೆ ಅವ್ರ ನೆನಪಿಟ್ಕೊಲಿಕ್ಕೆ ಸಾಧ್ಯ ಆಗ್ತೈತ್ರಿ. ಈಗ ನಿಮ್ಗೆ ಅತಿ ಇಷ್ಟವಾದ ಸಬ್ಜೆಕ್ಟ್ ಯಾವ್ದು? ಮ್ಯಾಥ್ಸ್. ಯಾಕೆ ಸರ್ ಬಹಳಷ್ಟು ಈಸಿಯಾಗಿ ಹೇಳ್ತಿದ್ರು ಅಥವಾ ಹುಟ್ಟಿನಿಂದನೂ ಮ್ಯಾಥ್ಸ್ನಾಗ ಬಹಳ ನನಗೆ ಇಂಟ್ರೆಸ್ಟ್ ಇತ್ತು? ಮ್ಯಾಥ್ಸ್ ಬಹಳ ಇಂಟ್ರೆಸ್ಟ್ ಇತ್ತು. ಇದಕ್ಕಿಂತ ಮುಂಚೆ ನೀವು ಯಾವ್ದಾದ್ರು NNMS ಎಕ್ಸಾಮ್ ಹೇಳಿದಾಗ ಅಥವಾ ಈಗ NTC ಎಕ್ಸಾಮ್ ಯಾವ್ದಾದ್ರು ಎಕ್ಸಾಮ್ ದಲ್ಲಿ NMS ಎಕ್ಸಾಮ್ ಕ್ಲಿಯರ್ ಆಗಿದೆ? ನೀವು ಅದು ಸ್ಕಾಲರ್ಶಿಪ್ ಅನ್ನು ವೆರಿ ಗುಡ್. ಹಂಗಾರೆ ಈಗ ಹೇಳ್ತಕ್ಕೆ NNMS ಎಕ್ಸಾಮ್ ಬರೆಯವ್ರು ಈ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರು ಕೂಡ ಚಂದ ನಮಗೆ ಅಂದ್ರೆ 80 ಸಿಲೆಬಸ್ ಪೂರಾ ಕಂಪ್ಲೀಟ್ ಆಗಿ ಓದಿದ್ರೆ ಅಂದ್ರೆ ಅವ್ರು ಈಸಿಯಾಗಿ ಎಕ್ಸಾಮ್ ಬರಿಬಹುದು ಅಂತ ಹೇಳ್ತೀನಿ. ಎಲ್ಲಾ ಸಿಲೆಬಸ್ ಓದ್ಕೊಂಡ್ರೆ ಈಸಿಯಾಗಿ ಬರಿಬಹುದು. ಅದರಿಂದ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗತೈತಿ. ಅಂದ್ರೆ ಈಗ 2,000 ರೂಪಾಯಿ ಸ್ಕಾಲರ್ಶಿಪ್ ಬರಾಕತ್ತಿಲ್ಲ ಪ್ರತಿ ತಿಂಗಳ. ಅದರಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಅನಿಸ್ತದಲ್ಲ? ಹೆಲ್ಪ್ ಅನಿಸ್ತದ. ಅಂದ್ರೆ ಬಹಳಷ್ಟು ಕಡು ಬರೋ ಮಕ್ಕಳು ಸರ್ಕಾರಿ ಶಾಲೆಯೊಳಗೆ ಓದ್ತಿರ್ತಾರೆ, ದುಡ್ಡಿನ ಸಮಸ್ಯೆ ಇರ್ತದೆ. ಆ ಎಕ್ಸಾಮ್ ಪಾಸ್ ಆದ್ರೆ ಅವ್ರಿಗೆ ಏನ್ ಅನಿಸ್ತದ, ಸ್ವಲ್ಪ ದುಡ್ಡಿನ ಅನಾನುಕೂಲ ಕಡಿಮೆ ಆಗ್ತೈತಿ. ಹಂಗ 8th ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಇನ್ನೊಮ್ಮೆ? ಅವರು ಕೂಡ ಅವ್ರಿಗೆ ಬೇಕಾದಂತ ಸ್ವಂತ ಪುಸ್ತಕಗಳನ್ನ ಕೂಡ ಅವ್ರು ಪಾಸ್ ಮಾಡಿ ತಗೋಬಹುದು ದುಡ್ಡಿನಲ್ಲಿ. ಅವ್ರ ಚೆನ್ನಾಗಿ ಓದಿದ್ರೆ ಅದು ಕೂಡ ಎಕ್ಸಾಮ್ ಪಾಸ್ ಮಾಡ್ಕೋಬಹುದು.
ಈಗ ಎಕ್ಸ್ಟ್ರಾ ಎಫರ್ಟ್ ಅಂದ್ರ ಎಲ್ಲಾ ಹುಡುಗರು ಬಹಳಷ್ಟು ಜನ 8 ಲಕ್ಷ ಜನ ಬರ್ತಿದ್ರು. ಹಾ ಅದ್ರಾಗ ಕೇವಲ ಬರೀ 22 ಜನ ಅಷ್ಟ 625ಕ್ಕೆ 625. ಹಾ ಆ 22 ಜನ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕಿದಾಗನ ಅವ್ರು ಅಷ್ಟು ತಗೊಂಡಿದ್ದಾರೆ. ಹಾ ಹೌದು, ಆದ್ರೆ ನೀವೇನು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರಿ ಅಂತ. ಈಗ ಎಲ್ಲಾರು ಅಭ್ಯಾಸ ಮಾಡ್ತಾ ಇದಾರೆ. ಎಕ್ಸ್ಟ್ರಾ ಏನಾರ ಇದ್ದಾಗ ನಾವು ಅದನ್ನ ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಹಂಗ ನೀವೇನು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರಿ ಅಂತ. ಈಗ ಮ್ಯಾಥ್ಸ್ ತೊಗೊಂಡ್ರೆ ಅವನ್ನೆಲ್ಲ ಲೆಕ್ಕ ಮರಳಿ ಮರಳಿ ಬಿಡಿಸಿ ತೆಗಿತಿದ್ರಿ. ಬಳಿಕ ಹೊಸ ಸಮ್ಸ್ ಎಲ್ಲ ಈ ರೀತಿ ಬರ್ತಾವ ಎಕ್ಸಾಮ್ ಇದಕ್ಕಿಂತ ಟಫ್ ಬರ್ತಾವ ಅನ್ನೋ ರೀತಿ ಅವ್ನ ಎಕ್ಸಾಂಪಲ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದೆ. ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಅಷ್ಟೇ ನೀವು ರೆಫರ್ ಮಾಡ್ತಿದ್ರಿ ಅಥವಾ ಮತ್ತೆ ಬೇರೆ ಯಾವ್ದಾದ್ರು ಹಳಿ ಕ್ವಶನ್ ಪೇಪರ್ ಆಗ್ಲಿ, ಹಾ ಹಳಿ ಆನ್ಲೈನ್ ಯಾವ್ದಾದ್ರು ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡಾಗ್ಲಿ ಅವನ್ನೆಲ್ಲ ಬಿಡಿಸೋದನ್ನ ಮಾಡ್ತಿದ್ರಿ? ಬುಕ್ಸ್ ತಗೋತಿದ್ರಿ. ಅವಾಗ ಟೆಕ್ಸ್ಟ್ ಬುಕ್ ಒಳಗಿನೂ ಮಾಡ್ತೀನಿ ಮತ್ತೆ ಬೇರೆ ಈ ರೀತಿ ಕ್ವಶನ್ಸ್ ಡಿಫಿಕಲ್ಟ್ ಕ್ವಶನ್ಸ್ ಅದು ಇರ್ತಿದ್ರೆ ಅವನ್ನೆಲ್ಲ ಸಾಲ್ವ್ ಮಾಡ್ತಿದ್ವಿ. ಈಗ ನೀವು ಇಡೀ ರಾಜ್ಯದಾಗನೇ ಈಗ ಸದ್ಯ 625 625 ತೊಗೊಂಡ್ರಿ. ಬೆಳಗಾವಿ ಜಿಲ್ಲೆದಾಗ ಒಬ್ರು ಅದಿರಿ. ಈಗ ನಾವು ನೋಡಿದ್ವಿ ಬಹಳಷ್ಟು ಜನ ಬಂದ್ ಸನ್ಮಾನ ಮಾಡಕತ್ತಾರ. ನಿಮಗೆ ಏನ್ ಅನಿಸ್ತದೆ ಈ ಸನ್ಮಾನ? ಬಹಳ ಖುಷಿ ಅನಿಸ್ತೈತ್ರಿ. ಖುಷಿ ಅನಿಸ್ತದೆ. ಹಾಗಾದ್ರೆ ಇನ್ನು ನಿಮಗೆ ಒಂದು ಮುಂದಿನ ತಯಾರಿ ಅಂದ್ರೆ ಈಗ ನಿಮ್ಮ ಗುರಿ ಆಯ್ತು 625 625. ನೆಕ್ಸ್ಟ್ ನೀವು ಮುಂದೆ ಏನು ಗುರಿ ಇಟ್ಟಿರಿ? ನಿಮ್ಮ ಯೋಜನೆಗಳು ಏನೇನ್ ಅದಾವ ಅಂತ ಹೇಳ್ಬೋದು? ಸೈನ್ಸ್ ಮಾಡಿ ನೀಟ್ ಮಾಡಿ ಡಾಕ್ಟರ್ ಆಗ್ಬೇಕಂತ ಇಟ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಕೊನೆಯದಾಗಿ ಪ್ರಶ್ನೆ, ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲೂ ಹಲವಾರು ವಿಭಾಗದಲ್ಲಿ ಬಹಳಷ್ಟು ಜನ ಸಾಧನೆ ಮಾಡಕತ್ತಾರೆ. ಹೌದು, ನೀವು ಗುಕೇಶ್ ಕುಮಾರ್ನವ್ರು ನೋಡಿರ್ಬೋದು. ಅವರು ಚೆಸ್ ಚಾಂಪಿಯನ್, ಗ್ರ್ಯಾಂಡ್ ಮಾಸ್ಟರ್, 18ನೇ ವರ್ಷ ಒಳಗನ ಗ್ರ್ಯಾಂಡ್ ಮಾಸ್ಟರ್ ಆದ್ರು. ಹಂಗ ಕ್ರೀಡೆ ಜೊತೆಗೆ ವಿದ್ಯಾಭ್ಯಾಸ ಜೊತೆಗೆ ಕ್ರೀಡೆನೂ ಇರ್ಬೋದು ಅಂತ ನಿಮ್ಗೆ ಅನಿಸ್ತದೆ? ಇರ್ಬೋದು. ಅಂದ್ರೆ ಬರೀ ಯಾಕಂದ್ರೆ ಈಗ ನೀವು ಪ್ರತಿಭೆ ಬಂದ ತಕ್ಷಣ ಎಲ್ಲರೂ ಭೇಟಿ ಆಗಿ ಬರ್ತಾರೆ. ಪ್ರತಿಭೆಯನ್ನು ಪ್ರೋತ್ಸಾಹ ಅವರು ಸ್ವಲ್ಪ ಜನ ಕಡಿಮೆ. ಅದ್ರ ಬಗ್ಗೆ ಏನ್ ಅನಿಸ್ತದೆ? ಅಂದ್ರೆ ಈ ಪ್ರತಿಭೆ ಈಗ ಎಲ್ಲಾರು ನಿಮ್ ಮನಿಗ್ ಬಂದ್ರು, ಪ್ರತಿಭೆ ಆಯ್ತು, ಇದಕ್ಕಿಂತ ಮುಂಚೆ ಯಾರು ಬಂದಿರ್ಲಿಲ್ಲ. ಹೌದು, ಅದಕ್ಕೆ ಏನ್ ಅನಿಸ್ತೈತಿ ಅಂದ್ರೆ ಕುದುರೆ ಓಡುವಾಗ ಎಲ್ಲಾರು ಏನ್ ಮಾಡ್ತಾರ, ಬೆನ್ನತ್ತಾರ. ಯಾರು ಓಡ್ಸೋರ್ ಇಲ್ಲ ಅನಿಸ್ತೈತಿ. ಹಂಗ ಅವ್ರಿಗೆ ಏನ್ ಹೇಳಕತ್ತೈತಿ ಅಂದ್ರೆ ನಮ್ಮನ್ನ ಯಾರು ಗುರ್ತಿಸೋದಿಲ್ಲ, ಗುರ್ತಿಸಲಿಲ್ಲ ಅಂದ್ರೂ ನಾವು ಅಭ್ಯಾಸ ಮಾಡ್ಬೇಕು ಅನ್ಸ್ತದಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಮನ್ನ ನಾವು ಗುರ್ತಿಸ್ಕೋಬೇಕಂದ್ರೆ ಇಡೀ ರಾಜ್ಯ ನಮ್ ತಿರುಗಿ ನೋಡ್ಬೇಕಂದ್ರೆ ನಾವ್ ಏನಾದ್ರು ಒಂದ್ ಸಾಧನೆ ಮಾಡಬೇಕ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ನೀವು ಸ್ಟಡಿ ಮೆಟೀರಿಯಲ್ ಏನೇನ್ ಯೂಸ್ ಮಾಡ್ತಿದ್ರಿ ಅಂತ? ಟೆಕ್ಸ್ಟ್ ಬುಕ್ ಅಷ್ಟೇ. ಟೆಕ್ಸ್ಟ್ ಬುಕ್ ಅಷ್ಟೇ. ಆಮೇಲೆ ಡೇ ನೈಟ್ ಸ್ಟಡಿ ಮಾಡ್ತಿದ್ರಿ. ಹೆಲ್ತ್ ಬಗ್ಗೆ ಹೆಂಗೆ ನೀವು ಕಾನ್ಶಿಯಸ್ ಮಾಡ್ಕೊತಿದ್ರಿ? ಮೆಡಿಟೇಷನ್ ಅದು ಮಾಡ್ತಿದ್ದೀವಿ. ಆ ಬಳಿಕ ಆಹಾರ ರೋಟಿ ಈ ತರ ತಿಂತಿದ್ದೀವಿ. ಮೊಬೈಲ್ ಇಂದ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ದೂರ ಇರ್ತಿದ್ರಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು. ನಿಮ್ ವಿದ್ಯಾರ್ಥಿಗಳಿಗೆ ಈ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಬಹಳಷ್ಟು ಈಗ ಅಡಿಕ್ಟ್ ಆಗಿಬಿಟ್ಟ. ಅದರಿಂದ ಟೈಮ್ ಪಾಸ್ ಬಹಳ ಆಗ್ತದೆ. ದೂರ ಇರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಧನ್ಯವಾದ. ನಮ್ಮ ಸರ್ಕಾರಿ ಪ್ರೌಢಶಾಲೆ ದೇವಲಾಪುರದ ಹೆಮ್ಮೆಯ ಅಭಿಮಾನದ ವಿದ್ಯಾರ್ಥಿನಿ ಕುಮಾರಿ ರೂಪಾ ಚನಗೌಡ ಪಾಟೀಲ್ ಇವಳು ಈ ವರ್ಷ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ತೆಗೆದುಕೊಂಡು ತುಂಬ ಅಭಿಮಾನ ಪಡುವಂತೆ ಎಲ್ಲರನ್ನೂ ಮಾಡಿರುವುದಕ್ಕಾಗಿ ಮೊಟ್ಟ ಮೊದಲು ಅವಳಿಗೆ ತುಂಬ ಹೃದಯದ ಅಭಿನಂದನೆಗಳು. ರೂಪಾ, ನಾವು ಸರ್ಕಾರಿ ಪ್ರೌಢಶಾಲೆ ದೇವಲಾಪುರದಲ್ಲಿದ್ದಾಗ 8th ಮತ್ತು 9th ನಾವು ಕಲಿಸಿದ್ವಿ ವಿಜ್ಞಾನ ವಿಷಯ. ನಾನು ಗಾಯತ್ರಿ 26 ಅಂಥೇಳಿ ಹಣಬರಟ್ಟಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೂಪಾನ್ ಬಗ್ಗೆ ಹೇಳಬೇಕಂದ್ರೆ ಅವಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಆದರೆ ಅವಳು ಒಂದು ಏಕಾಗ್ರತೆ ಮತ್ತು ಅದರ ಜೊತೆಗೆ ಒಂದು ಸಮರ್ಪಣಾ ಮನೋಭಾವ ಮತ್ತು ಬಹಳಷ್ಟು ಒಂದು ನಯ ವಿನಯದ ವಿದ್ಯಾರ್ಥಿನಿ ಅಂತ ಹೇಳ್ಬೋದು. ಎಲ್ಲಿಯೂ ಅವಳು ಒಂದು ಗರ್ವದಿಂದಾಗಲಿ ತಾನು ಶಾಣೆ ಇದ್ದೀನಿ ಅನ್ನುವಂಥದ್ದಾಗಲಿ ಅಥವಾ ಅತ್ಯಂತ ಸರಳವಾಗಿ ಇರ್ತಾ ಇದ್ಲು ಶಾಲೆಯಲ್ಲೂ ಸಹಿತ. ನಾವು ಏನೇ ಕಲಿಸಿದ್ರು ವಿಜ್ಞಾನ ವಿಷಯವನ್ನು ಅಚ್ಚುಕಟ್ಟಾಗಿ ಅವಳು ಏನು ಮಾಡ್ತಿದ್ಲು, ಎಲ್ಲೂ ತಪ್ಪಲಾರ್ದೇ ಅವಳು ಒಂದು ಕ್ರಿಯಾಶೀಲವಾಗಿ ಮತ್ತು ಸೃಜನಶೀಲತೆಯಿಂದ ತನ್ನ ಒಂದು ವಿಜ್ಞಾನದ ಎಲ್ಲ ಅಂಶಗಳನ್ನು ಅವಳು ನೆನಪಿಟ್ಟುಕೊಂಡು ಬರಿತಾ ಇದ್ಲು. ಮತ್ತು ಬಹಳ ವೇಗ ಅವಳದು, ಬಹಳ ವೇಗ. 3 ತಾಸಿನ ಪೇಪರನ್ನು 2 ತಾಸಿನಲ್ಲಿ ಬರೆದು ಮುಗಿಸಿ ಉಳಿದದ್ದನ್ನೆಲ್ಲ ಸರಿಯಾಗಿ ತಪ್ಪು ಯಾವುದೈತಿ ಅಂಥೇಳಿ ಚೆಕ್ ಮಾಡ್ಕೋತಿದ್ಲು. ಅದ್ರ ಜೊತೆಗೆ ಅವಳು ವೇಗಕ್ಕೆ ಬಹುಶಃ ಸಮನಾದದಿಲ್ಲ. ಅದರ ಬಗ್ಗೆ ನಾವು ಹೇಳಬೇಕು ಅಂದರೆ ಅವಳ ಮುಂದಿನ ಭವಿಷ್ಯ ಸಹಿತ ಇನ್ನೂ ಒಳ್ಳೆಯದಾಗಲಿ, ಉತ್ತುಂಗಕ್ಕೆ ಇರಲಿ, ಅವಳ ಉಜ್ವಲ ಭವಿಷ್ಯವನ್ನು ಹೊಂದಲಿ. ಅವಳ ಒಂದು ಬಯಕೆ ವೈದ್ಯ ಆಗುವಂಥ ಒಂದು ಮನೋಭಾವನೆಯನ್ನು ಅವಳು ಹೊಂದಿದ್ದಾಳೆ. ಅವಳಿಗೆ ಆ ಕ್ಷೇತ್ರದಲ್ಲಿಯೂ ಸಹಿತ ದೇವರು ಕೀರ್ತಿಯನ್ನು ಕೊಡಲಿ ಅಂಥೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಕಿತ್ತೂರು ನಾಡು ಬೈಲಹೊಂಗಲ ಈ ತಾಲೂಕನ್ನು ಇಡೀ ರಾಜ್ಯದಲ್ಲಿಯೇ ಒಂದು ಉತ್ತುಂಗಕ್ಕೆ ಏರಿಸಿದಂಥ ಕೀರ್ತಿ ಪತಾಕೆಯನ್ನು ಹಾರಿಸಿ ಈ ವೀರ ಕುವರಿ ಸಿರಿಯಾದಂಥ ನಮ್ಮ ರೂಪಾ ಪಾಟೀಲಳಿಗೆ ಕೊನೆಯದಾಗಿ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು. ಮೊದಲನೇದಾಗಿ ತಮ್ಮ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದ ಸಲ್ಲಿಸುತ್ತಾ, ಯಾಕಂದರೆ ನಮ್ಮ ಸಾಧನೆಯನ್ನು ಎಲ್ಲರಿಗೂ ಹಂಚುವಂಥ ಕಾರ್ಯಕ್ರಮ ನಿಮ್ಮಿಂದ ಆಗ್ತಾ ಇದೆ. ಇಂಥ ಒಂದು ದೊಡ್ಡ ಸೇವೆಯನ್ನು ಮಾಡೋರಿಗೆ ನಮ್ಮ ಅಭಿನಂದನೆಗಳು. ನಮ್ಮ ಮಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ನಮ್ಮ ಮಗಳಷ್ಟೇ ಅಲ್ಲ, ಈ ಸದ್ಯ ಒಂದು ರಾಜ್ಯದ ಮಗಳಾಗಿ ಗುರುತಿಸುವಂಥ ಒಂದು ಸಾಧನೆಯನ್ನು ಮಾಡಿದಾಳೆ. ಅದಕ್ಕೆ ನಮ್ಮ ಊರು, ನಮ್ಮ ಜಿಲ್ಲೆ, ತಾಲೂಕು, ಜಿಲ್ಲೆ
ಆಮೇಲೆ ರಾಜ್ಯಕ್ಕೂ ಕೂಡ ಹೆಮ್ಮೆ ತರುವಂಥ ಒಂದು ವಿಷಯ. ಈ ಕೆಲಸ ಮಾಡಬೇಕಾದ್ರೆ ಈಕಿ ಗುಣ ಹೆಂಗದಾವ ಅಂತಂದ್ರೆ ರೀ, ಇದು ಈ ಯಾವ ವಿಷಯದಾಗೂ ಒಟ್ಟಾಕಿ ಆಸೆ ಅನ್ನುವಂಥದ್ದು ಇಲ್ಲ ರೀ, ಎಕ್ಸೆಪ್ಟ್ ಸಬ್ಜೆಕ್ಟ್ ವೈಸ್ ರೀ. ಟೆಂಪ್ಟ್ ಆಗಂಗಿಲ್ಲ ಸರ್ ಯಾಕೆ. ಈಗ ಆಹಾರದ ಬಗ್ಗೆ ತೋಡ್ರಿ, ಎಲ್ಲರೇ ಹೋಟೆಲ್ಗೆ ಹೋಗ್ತೇವೆ, ನಾ ಇಲ್ಲಿ ಹೋಟೆಲಾಗಿ ಏನೋ ತಿನ್ನಬೇಕು ಅನ್ನುವಂಥ ಅಭಿಲಾಷೆ ಇಲ್ಲ. ಡ್ರೆಸ್ ಒಳ್ಳೆ ಡ್ರೆಸ್ ಹಾಕ್ಬೇಕು ಅನ್ನುವಂಥದ್ದು, ಒಳ್ಳೆ ಡ್ರೆಸ್ ತಂದಿಲ್ಲ ಯಾಕೆ, ನನಗೆ ಯಾಕೆ ಡ್ರೆಸ್ ತಂದಿಲ್ಲ ಅನ್ನುವಂಥ ಒಂದು ಇದೈತಿ. ಇಲ್ಲೇ ಜಾತ್ರೆ ಹೋಗ್ತಾಳು, ಮತ್ತೊಂದು ಕಡೆ ಊರಿಗೆ ಹೋಗ್ಬೇಕು, ಇಂಥದ್ದೇನಿಲ್ಲ ಇಲ್ಲ ಸರ್. ಆಮೇಲೆ ಟಿ ವಿ ನೋಡ್ತಿರ್ತಾಳೆ ಅಂದ್ರೆ ಈ ಸದ್ಯ ಎಕ್ಸಾಮ್ ಟೈಮ್ನಾಗ ಟಿ ವಿ ನೋಡಂಗಿಲ್ಲ ರೀ. ಆಮೇಲೆ ಫೋನ್ ನೋಡ್ತಾಳೆ ಅಂದ್ರೆ ತನ್ನ ಕಂಟೆಂಟ್ ಎಷ್ಟು ಐತಲ್ಲ ಸ್ಕೂಲ್ನಿಂದ ಕಳಿಸಿದ್ದು ಅಷ್ಟಕ್ಕಷ್ಟು ಸೀಮಿತದಾಳು, ಬೇರೆ ವಿಷಯ ಒಳಗೆ ಯಾವುದಕ್ಕೂ ಟೆಂಪ್ಟ್ ಆಗಿಲ್ಲ. ಆಮೇಲೆ ಟೋಟಲ್ ಹೋಲ್ ರೆಸ್ಪಾನ್ಸಿಬಿಲಿಟಿ ಆಕಿ ಮೇಲೆ ನಾವು ಬಿಡ್ಬೋದು ರೀ. ಆಕಿ ಕಡೆಯಿಂದ ನಾವು ಒಂದು ತಪ್ಪು ಹೆಜ್ಜೆ ಇಡುವಂಥ ಒಂದು ಪ್ರಸಂಗ ಇಲ್ಲ ಸರ್. ಯಾಕಂದ್ರೆ ಟೋಟಲಿ ಮೆಚೂರ್ಡ್ ಅದ ಆಕೆ. ಆ ವಿಷಯ ನಮ್ಗೆ ಭಾಳ ಹೆಮ್ಮೆ ಐತ್ರಿ. ಈ ವಿಷಯ ನಮ್ಮ ದೊಡ್ಡಪ್ಪರಾದಂಥ ಅವ್ರ ಗ್ರ್ಯಾಂಡ್ ಫಾದರ್ ರೀ, ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಅವ್ರು ಹಿಂದೆ ತೊಗೊಂಡಿದ್ರು ರೀ. ಅದಕ್ಕೆ ಅವ್ರಿಗೆ ನಮ್ಗೆ ಪ್ರೇರೇಪಣೆಯಾಗಿ ನಾವು ಮಾಡಿದ್ದಾರೆ. ಇದನ್ನು ವಿಷಯ ನಾವು ನಮ್ಮ ಮಕ್ಕಳಿಗೆ ಹಂಚ್ತಾ ಇದ್ದೇವೆ ರೀ. ಅದಕ್ಕೆ ಇದು ಎಲ್ಲ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ಸರ್. ಯಾಕಂತಂದರೆ ನಾವೆಲ್ಲೇ ಹೋಗ್ತೀವಿ, ನಾವೆಲ್ಲೇ ಹೋದಲ್ಲಿ ನಾವು ಇಂಥವ್ರು ನಾವು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾಗಿರೋದು ರೀ. ಅಂಥ ವ್ಯಕ್ತಿಗಳು ಬಂದು ನಮ್ಮ ಮಗಳ ಸಂಬಂಧ ನಮ್ಮ ಮನೆಗೆ ಬಂದ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಅಂದ್ರೆ ಸಾಧನೆ ಮಾಡೋದ್ರಿಂದ ನಾವೆಲ್ಲಿ ಹೋಗ್ಬೇಕಾಗಿಲ್ಲ, ಅವರೇ ಬಂದು ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೋತಾಳೆ. ಅದಕ್ಕೊಂದು ಇದೊಂದು ಉದಾಹರಣೆ ಅಂತ ನಮ್ಮ ಮಗಳು. ಯಾಕಂದ್ರೆ ಪ್ರೌಡ್ ಫೀಲಿಂಗ್ ಆಗುತ್ತೆ. ಪ್ರೌಡ್ ಫೀಲಿಂಗ್ ಆದ ತಕ್ಷಣ ಮತ್ತು ಮರಣ ಕ್ಷಣ ಏನು ಅನಿಸ್ತತಿ, ಈಗ ನಾನು ನಿನ್ನೆ ಹೇಳ್ತೇನೆ, ಯಾವಾಗಲೂ ಆಕೆ ಹೇಳ್ತಿರ್ತೇನೆ, ಈಗ ನಾವು ಡ್ರೆಸ್ ಹಾಕೋತೇವೆ, ಡ್ರೆಸ್ ಹಾಕೊಂಡು ಆಮೇಲೆ ಮನೆಗೆ ಬಂದು ಕಳಿತೇವೆ ರೀ. ಹಂಗೆ ನಾವು ಏನು ಆನರಿಂಗ್ ಮಾಡತ್ತಾರೆ, ಇದೊಂದು ರೆಸ್ಪಾನ್ಸಿಬಿಲಿಟಿ ನಮಗೆ. ಆನರಿಂಗ್ ಮಾಡಿದ್ದು ನನಗಲ್ಲ, ನನ್ನ ವಿದ್ಯೆಗೆ ಅಷ್ಟೇ, ಅದು ನನಗಲ್ಲ ಅಂತ ಅನ್ನುವಂಥ ಒಂದು ಇದು ಬರಬಾರ್ದು ನಮಗೆ, ಈಗೋ ಬರಬಾರ್ದು ಅನ್ನುವಂಥದ್ದನ್ನು ಪದೇ ನಾಗಿ ಹೇಳ್ತಿರ್ತೀನಿ ಸರ್. ಮತ್ತು ಆಕೆ ಅದಾಳ್ರಿ, ಆ್ಯಕ್ಚುಲಿ ನಾ ಹೇಳುವಂಥದ್ದಿಲ್ಲ, ಆ್ಯಕ್ಚುಲಿ ಅದಾಳೆ. ಆದರೂ ಪದೇ ಒಂದು ರಿಫ್ರೆಶ್ ಮಾಡುವಂಥ ಒಂದು ಕೆಲಸ ಆಗ್ತಾಯಿದೆ ಸರ್. 100% ಸಪೋರ್ಟ್. ಅವ್ರು ಏನೇನು ಸರ್, ಒಬ್ಬೊಬ್ರು ಒಂದೊಂದು ಟ್ಯಾಲೆಂಟ್ ಇದೆ ಸರ್. ಯಾಕಂತಂದ್ರೆ ಎಲ್ಲರೂ ವಿದ್ಯಾರೊಳಗೆ ಇರಂಗಿಲ್ಲ ರೀ. ಒಬ್ಬರು ಸ್ಪೋರ್ಟ್ಸ್ ಒಳಗೆ ಇರ್ತಾರೆ, ಮತ್ತು ಕಲ್ಚರಲ್ ಆ್ಯಕ್ಟಿವಿಟಿ ಇರ್ತಾವೆ ರೀ. ಅವ್ರು ಎದ್ರೊಳಗೆ ಇರ್ತದಲ್ಲ ಅದ್ರೊಳಗೆ ಮಾಡಿರಿ. ನಾವು ಇವತ್ತಿಗೂ ಸರ್ ಆಕಿ ವಿಷಯವಾಗಿ ನೀ ಓದನ್ನಂಗಿಲ್ಲ, ನೀ ಯಾಕೆ ಟಿ ವಿ ನೋಡಕತ್ತಿ ಅನ್ನಂಗಿಲ್ಲ, ಏನು ಮಾಡತ್ತಿ ಆಕಿನ ಏನು ಕೇಳುವಂಥ ನೆಸೆಸಿಟಿನೇ ಇಲ್ಲ. ಯಾವತ್ತೂ ಏನು ಹೇಳ್ಸ್ಕೊಂಡಿಲ್ಲ ರೀ. ಅದಕ್ಕೆ ನಾವು ಆಕೆ ಮಕ್ಕಳಿಗೆ ಏನು ಮಾಡೋದ್ರಿ, ಕನ್ನಡ ಶಾಲೆಗೆ ಹೆಚ್ಚಿದವ್ರಿ, ಹೆಚ್ಚು ಕಡಿಮೆ ಕೋಚಿಂಗ್ ಕೊಡಿಸಿರ್ತೀವಿ. ಕೋಚಿಂಗ್ ಕೊಡಿಸಿ ಅವರ ಇದು ಇವತ್ತು ಯೂಸ್ ಆದ್ರಿ. ಕೋಚಿಂಗ್ ಸೆಲೆಕ್ಷನ್ ಆಗಲಿಲ್ಲ, ಆದರೆ ಇವತ್ತು ಯೂಸ್ ಆಗ್ಯದ ಸರ್. ಈ ಸಣ್ಣ ಮಕ್ಕಳಿಗೆ ಸಾಧನೆ ಮಾಡೋದು ಅನ್ನುವಂಥದ್ದು ರೀ, ಒಂದು ಶಾಲೆಯೊಳಗೆ ಅದ ಸೇಮ್ ಕ್ಲಾಸ್ ರೀ, ಅವ ಡೆಸ್ಕ್, ಅದ ಬೋರ್ಡ್ ರೀ, ಅವರೇ ಟೀಚರ. ಬಟ್ ಅವ್ರು ಟೀಚರ್ ಕೊಡೋಕೆ ಬಂದಿದ್ದಾರೆ, ಬಟ್ ನಾವು ತೊಗೊಳ್ತಾ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ ರೀ. ಯಾಕಂದ್ರೆ ಒಂದೇ ಲೆವೆಲ್ IQ ಇರೋಂಗಿಲ್ಲ. ಅದಕ್ಕೆ ಅವ್ರವ್ರ ಮಟ್ಟಿಗೆ ಅವ್ರು ಮಾಡಿದ್ದಾರೆ, ಅದಕ್ಕೆ ಮಾಡಿದವ್ರು ಗ್ರೇಟ್ ಸರ್. ಇನ್ನು ಮಾಡಬೇಕಾದವ್ರು ಏನೈತಲ್ಲ, ಅವರು ಈ ಕಡೆ ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡಿದ್ದಾದ್ರೆ ಇದೊಂದು ವಾತಾವರಣ ಹಿಂಗೆ ಟ್ರೆಂಡ್ ಸ್ಟಾರ್ಟ್ ಆಗತ್ತಲ್ಲ ರೀ. ದೇವಲಾಪುರ ಹೈಸ್ಕೂಲ್ ಅಂತಂದ್ರೆ ಎಲ್ಲೈತೆ ಅನ್ನುವಂಥ ಗೂಗಲ್ ಸರ್ಚ್ ಮಾಡುವಂಥ ಒಂದು ವ್ಯವಸ್ಥೆ ಆಗ್ಯದ ರೀ. ಅದಕ್ಕೆ ಈ ಕಡೆ ನೋಡಿದಾರು, ಆಮೇಲೆ ಇನ್ಸ್ಪಿರೇಷನ್ ಆಗತ್ತಂತ್ರಿ ಮುಂದೆ. ಯಾಕೆ ಇದು ಸಂಬಂಧ ರೀ, ಈಗ ಆಲಕಟ್ಟಿ ಮೇಡಮ್ ಈಗ ಹಿಂದೆ IAS ಮಾಡಿದ್ರು ಅವರು. ಅದಕ್ಕೆ ನಾವು ಒಂದು ಪದೇ ಅಂಥ ಒಂದು ಇನ್ಸಿಡೆಂಟ್ ಹೇಳ್ತಿರ್ತೇವ್ರಿ ನಾವು ಮಕ್ಕಳಿಗೆ. ನಾವು ಈ ಮನ್ಯಾಗ ಆ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೇವೆ. ಅದು ಮಾಡಿದರೆ ಡೆಫಿನೆಟ್ ಆಗುತ್ತಾವಂತ ನನ್ನ ವಿಚಾರ ಸರ್. ಓಕೆ ಸರ್, ನಮಸ್ತೆ.